ಗಡಿಭಾಗದ ಲಕ್ಷಾಂತರ ಗಣೇಶ ಭಕ್ತರ ಆರಾಧ್ಯ ದೈವ ಹಾಗೂ ಹರಕೆ ತೀರಿಸುವ ಗಣಪತಿ ಎಂದೇ ಖ್ಯಾತಿ ಪಡೆದಿರುವ ಬೆಳಗಾವಿಯ ರಾಜನ 2026ರ ಗಣೇಶೋತ್ಸವದ ಅಧಿಕೃತ ಸಿದ್ಧತೆಗಳು ಆರಂಭಗೊಂಡಿವೆ. ಪ್ರತಿ ವರ್ಷದಂತೆ ಭಾನುವಾರ ಆಗಸ್ಟ್ 16, 2026ರಂದು ಬೆಳಗಾವಿಯ ರಾಜ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಯ ವತಿಯಿಂದ ಕ್ರಾಂತಿ ಸಿಂಹ ನಾನಾ ಪಾಟೀಲ್ ಚೌವಾಟಗಲ್ಲಿಯಲ್ಲಿ ಶ್ರೀ ಗಣೇಶ್ ಖಾಂಬ ಮುಹೂರ್ತ ಮೇಳ ಪೂಜೆಯನ್ನು ಸಾಂಪ್ರದಾಯಿಕ ವಿಧಿ ವಿಧಾನಗಳೊಂದಿಗೆ ಭಕ್ತಿಭಾವದಿಂದ ನೆರವೇರಿಸಲಾಯಿತು. ಬೆಳಗ್ಗೆ 11 ಗಂಟೆಗೆ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಅನಿಲ್ ಬೆನ್ಕೆ ಸೇರಿದಂತೆ ಗಲ್ಲಿಯ ನಿವಾಸಿಗಳು, ಯುವಕರು, ಮಂಡಳಿಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಗಣೇಶ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವಿಧಿವತ್ತಾದ ಪೂಜೆಯ ಬಳಿಕ ಇಡೀ ಪ್ರದೇಶದಲ್ಲಿ ಭಕ್ತಿಮಯ ವಾತಾವರಣ ನಿರ್ಮಾಣವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಅನಿಲ್ ಬೆನ್ಕೆ ಅವರು, ಬೆಳಗಾವಿಯ ರಾಜ ಎಂದರೆ ಬೆಳಗಾವಿಗರ ಹೆಮ್ಮೆ, ಗೌರವ ಮತ್ತು ಪ್ರತಿಷ್ಠೆ ಸಂಕೇತ. ರಾಜನ ಮೇಲೆ ಸಾವಿರಾರು ಭಕ್ತರಿಗೆ ಅಪಾರ ನಂಬಿಕೆ ಇದೆ. ಬಪ್ಪ ಭಕ್ತರ ಮನದಾಸೆಗಳನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈ ವರ್ಷ ಮಂಡಳಿಯು 49ನೇ ವರ್ಷಕ್ಕೆ ಕಾಲಿಡುತ್ತಿದ್ದು, ಮುಂದಿನ ವರ್ಷ ಸುವರ್ಣ ಮಹೋತ್ಸವದ ಅಂಗವಾಗಿ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಮಂಡಳಿಯ ಪದಾಧಿಕಾರಿಗಳು ಸಿದ್ಧತೆ ಆರಂಭಿಸಿದ್ದಾರೆ ಎಂದು ಅವರು ಹೇಳಿದರು. ಮಂಡಳಿಯ ಕಾರ್ಯಾಧ್ಯಕ್ಷರಾದ ಸುನೀಲ್ ಜಾಧವ್ ಮಾತನಾಡಿ, ಬೆಳಗಾವಿಯ ರಾಜನ ಗಣೇಶೋತ್ಸವ ಗಡಿಭಾಗದ ಭಕ್ತರಿಗೆ ವಿಶೇಷ ಆಕರ್ಷಣೆಯಾಗಿದೆ. ಪ್ರತಿ ವರ್ಷ ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಗಡಿಭಾಗದ ವಿವಿಧ ಪ್ರದೇಶಗಳಿಂದ ಲಕ್ಷಾಂತರ ಭಕ್ತರು ರಾಜನ ದರ್ಶನಕ್ಕಾಗಿ ಬೆಳಗಾವಿಗೆ ಆಗಮಿಸುತ್ತಾರೆ. ಚವಾಟಗಲ್ಲಿಯ ಪ್ರಥಮ ದರ್ಶನ ಸಮಾರಂಭ ಗಣೇಶೋತ್ಸವದ ಪ್ರಮುಖ ಆಕರ್ಷಣೆಯಾಗಿದೆ. ಮುಖ ದರ್ಶನವಾಗಲಿ ಅಥವಾ ಪಾದಸ್ಪರ್ಶ ದರ್ಶನವಾಗಲಿ, ಬಪ್ಪನ ದರ್ಶನಕ್ಕಾಗಿ ಭಕ್ತರ ದೊಡ್ಡ ಸರದಿ ಕಂಡುಬರುತ್ತದೆ ಎಂದು ಹೇಳಿದರು. ಈ ವರ್ಷದ ಗಣೇಶೋತ್ಸವವು ಸೆಪ್ಟೆಂಬರ್ 14ರಿಂದ ಸೆಪ್ಟೆಂಬರ್ 25, 2026ರವರೆಗೆ ನಡೆಯಲಿದೆ. ಮುಹೂರ್ತ ಮೇಳ ಪೂಜೆ ನೆರವೇರುವ ಹಿನ್ನೆಲೆಯಲ್ಲಿ ಇದೀಗ ಗಣೇಶೋತ್ಸವದ ಸಿದ್ಧತೆಗಳಿಗೆ ವೇಗ ದೊರೆತಿದೆ. ಭವ್ಯ ಅಲಂಕಾರ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಸಾಮಾಜಿಕ ಉಪಕ್ರಮಗಳ ಮೂಲಕ ಈ ಬಾರಿ ಉತ್ಸವವನ್ನು ಇನ್ನಷ್ಟು ಅದ್ದೂರಿಯಾಗಿ ಹಾಗೂ ಭಕ್ತಿಮಯ ವಾತಾವರಣದಲ್ಲಿ ಆಚರಿಸಲು ಮಂಡಳಿಯ ಕಾರ್ಯಕರ್ತರು ಸಿದ್ಧತೆ ನಡೆಸುತ್ತಿದ್ದಾರೆ. उत्साहात मुहूर्तमेढ झाला आहे. बेळगावकरांचे बेळगावच्या आगमनाची आतुरतेने वाट बघत आहे. लवकरच आगमनाची आम्ही तारीख जाहीर करू आणि मोठ्या उत्साहात यावर्षीचा गणेशोत्सवाला सीमा भागात प्रारंभ झाला असे मनाला काय वावगं ठरणार नाही. संपूर्ण सीमा भागाच्या आणि बेळगावकरांचे बेळगावच्या राजाकडे लक्ष वेधून गेलेलं आहे आणि एक आशेचा किरण त्यांनी आपल्याकडे बघत आहे. आणि यावर्षी नव्या रूपात आणि नव्या उत्साहात बेळगावच्या राजाचा मूर्ती तयार होत आहे. तर मी आज सर्वांना आवर्जून सांगू इच्छितो की यावेळेला जास्तीत जास्त बेळगावच्या राजाचे दर्शन घ्यायला उपस्थित राहावं. गणपती बाप्पा बेळगाव. ಮುಹೂರ್ತ ಮೇಳ ಪೂಜೆ ನೆರವೇರಿದ ಹಿನ್ನೆಲೆಯಲ್ಲಿ ಬೆಳಗಾವಿ ರಾಜನ ಆಗಮನದ ಮುನ್ಸೂಚನೆ ದೊರೆತಿದ್ದು ಗಣೇಶ ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಇದೀಗ ಭಕ್ತರ ಗಮನ ಮುಂಬರುವ ಪ್ರಥಮ ದರ್ಶನ ಸಮಾರಂಭದತ್ತ ನೆಟ್ಟಿದೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಬೆಳಗಾವಿಗೆ.